ಇದು ನಮ್ಮ ಚಾಂಪಿಯನ್ಸ್ ಆಫ್ ಸರಿಗಮಪ ಅಂದ್ರೆ ಈ ಚಾಂಪಿಯನ್ಸ್ ಗೆಲುವು ಸಾಧಾರಣ ಗೆಲುವಲ್ಲ, ಇವರದ್ದು ಜನಮೆಚ್ಚಿದ ಗೆಲುವು. ಸ್ಪರ್ಧಿಯಾಗಿ ಬಂದು ಚಾಂಪಿಯನ್ ಆದವರು ನಮ್ಮ ಸ್ಪರ್ಧಿಗಳಿಗೆ ಇವತ್ತು ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಸೊ ಇವತ್ತು ಸೀಸನ್ 20 ಸ್ಪರ್ಧಿಗಳ ಜೊತೆಗೆ ಹಾಡ್ತಾರೆ, ಡಬಲ್ ಮಜಾ ಕೊಡ್ತಾರೆ, ಮನರಂಜನೆಯ ಉತ್ಸವವನ್ನ ನಮ್ಮ ಜೊತೆ ಆಚರಿಸ್ತಾರೆ. ಸೀಸನ್ 20 ಸ್ಪರ್ಧಿಗಳು ಇವರ ಜೊತೆ ಇವತ್ತು ಧ್ವನಿ ಹಂಚಿಕೊಂಡು ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಶುರು ಮಾಡೋಣ ಈ ವಾರದ ಸುತ್ತು ಸಿಂಗ್ ವಿತ್ ಚಾಂಪಿಯನ್. ಇವತ್ತು ನಾವು ಸಂಭ್ರಮ ಆಚರಿಸ್ತಾ ಇದ್ದೀವಿ. ಸೊ ಸಂಭ್ರಮವನ್ನ ಸಂಭ್ರಮಿಸ್ತಾ ಇದ್ದೀವಿ. ಹಾಗಾಗಿ ನಾವು ಫಸ್ಟ್ ಸತ್ಯವನ್ನೇ ಮಾತಾಡಬೇಕು. ಸತ್ಯವಾನ್, ಸಾವಿತ್ರಪ್ಪ, ಸುನೀಲ್, ಈ ಸೀಸನ್ ಅಲ್ಲಿ ನಿನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಯಾರಾದ್ರೂ ಇದ್ದಾರಾ? ವಿರಾಟ್ ಫ್ರಮ್ USA. ಯಾಕೆ ಅವನ್ ಇಷ್ಟ? ಅವ್ನು ಮಾತಾಡೋದು ಅದು ಒಂಥರ ಇಷ್ಟ ಆಗುತ್ತೆ. ಹೆಂಗ್ ಮಾತಾಡ್ತಾನ ಮಗ, ಒಂದ್ಸಲಿ ತೋರ್ಸು. ಹಾಯ್ ವಿರಾಟ್, ಆರಾಮ? ಹಾ, ನಾನು ಆರಾಮ್, ನೀವು ಆರಾಮಿದ್ದೀರಾ? ಅಂಡ್ ಇವ್ರು ನಮ್ಮ ಕಂಬ ಯಾವ ಕಂಬದಲ್ಲಿದ್ದಾನೆ? ನಮಸ್ಕಾರ ಕಣವ್ವ, ಚೆನ್ನಾಗಿದೀಯಾ? ಈ ಕಂಬ ಎಲ್ಲ ಕಂಬದಲ್ಲೂ ಇದ್ದಾನವ್ವ. ಇವರು ಭದ್ರಮನಿ ಸರ್ವ. ಇದು ಸೋಮ್ಕೆರವ್ವ, ಇದು ಬಾಲಣ್ಣ ಶಿವನೇ ಶಂಬಲಿಂಗ. ಟೆನಿಸ್ ಕೃಷ್ಣ ಸರ್. ನಮಸ್ಕಾರ ಕಣ್ರಕ್ಕ, ಚೆನ್ನಾಗಿದ್ದೀರಾ? ದೊಡ್ಡಣ್ಣ ಜಿಚಾಕ್ ಜಿಗಿ ಜಿಗಿ ಚಾಕ್, ಚೆನ್ನಾಗಿದೀಯವ್ವ. ಟಿ ಬಾಸ್ ದರ್ಶನ್ ಸರ್ ಅವರ ಸೂಪರ್ ಹಿಟ್ ಹಾಡು, ಅರ್ಜುನ್ ಜನ್ಯ ಸರ್ ಅವರ ಸಂಗೀತ, ನಮ್ಮ VP ಸರ್ ಹಾಗೂ ಹೇಮಿಜಿ ಹಾಡಿರೋ ಅಂತ ಸೂಪರ್ ಹಿಟ್ ಸಾಂಗು. ನಮ್ಮ ಸೀಸನ್ 19 ಅದ್ಭುತವಾದಂತಹ ಪ್ರತಿಭೆ ನಮ್ಮ ರೇವಣ್ಣ ಅವರು ಇವತ್ತು ದರ್ಶನ್ ಸರ್ ಅವರ ಹಾಡನ್ನ ಬಹಳ ಅಭಿಮಾನದಿಂದ ಹಾಡಿದ್ದಾರೆ, ನಮ್ಮ ಬಾಲು ಸರ್ ಜೊತೆ ಸೇರಿ. VP ಸರ್. ಬಾಲು ಅವರ ಸರ್ ಹೇಳಿ ಸರ್. ಹಾಗೂ ನಮ್ಮ ರೇವಣ್ಣ ಅವರೇ. ಸರ್ ನಮಸ್ಕಾರ ಸರ್. ನಮಸ್ಕಾರ ರೇವಣ್ಣ ಅವರೇ, ಹೇಗಿದ್ದೀರಾ? ಸರ್ ಸೂಪರ್ ಸರ್, ತಮ್ಮ ಆಶೀರ್ವಾದ. ನಿಜ ಎಲ್ಲ ಬಹಳ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀರಾ ರೇವಣ್ಣ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ಹಾಡಿದ್ರಿ ರೇವಣ್ಣ ಇವತ್ತು. ಥ್ಯಾಂಕ್ ಯು ಸರ್. ಮತ್ತೆ ಬಾಲು ಅವರೇ ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಆಗಿ ಹಾಡಿದ್ರಿ. ನಮ್ಮ ಮೆಂಟರ್ಸ್ ನಂದಿತಾ ಅವರು ಆಲ್ರೆಡಿ ಪವರ್ಫುಲ್ ಆದ ಈ ಹಾಡಿಗೆ ಇನ್ನೂ ಪವರ್ ತುಂಬಿ ಕೀ ಚೇಂಜ್ ಮಾಡಿ ಏನೋ ವಿಶ್ವರೂಪ ದರ್ಶನ ಇದ್ದಂಗಿದೆ. ಕಣೋ 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 ಸರ್ ನೀವು ಚೇರ್ ಮೇಲೆ ನಿಂತ್ಕೋಬೇಕು ಅನ್ನಿಸ್ತು, ಬಟ್ ನಂಗೆ ಜ್ಞಾಪಕ ಬಂದಿದ್ದು ಮುರಿದೋಗಿರೋ ಚೇರು. ನಾನು ನಿಂತ್ರೆ ಆಮೇಲೆ ನಾನು ಕಾಣ ಆಗ್ಬಿಡ್ತೀನಿ. ಬಟ್ ಇಬ್ರು ಅದ್ಭುತವಾಗಿ ಹಾಡಿದ್ರಿ ಸಾಹೇಬ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೂಪರ್. ಈಗ ಲಾಸ್ಟ್ ಟೈಮು ಸೀಸನ್ 19 ಅಲ್ಲಿ ರೇವಣ್ಣ ಅವ್ರು ಬಂದಾಗ, ಅಂದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರ, ಅವರು ದರ್ಶನ್ ಸರ್ ಅವರ ದೊಡ್ಡ ಅಭಿಮಾನಿ ಅಂತ ಹೇಳಿ. ಸೊ ವೇದಿಕೆಯಲ್ಲಿ ಒಮ್ಮೆ ಅವ್ರ ಹಾಡನ್ನ ಹಾಡಿದಾಗ ಅವರೊಂದು ಆಸೆನ ವ್ಯಕ್ತಪಡಿಸ್ತಾರೆ, ಒಂದ್ಸಲಿ ಲೈಫಲ್ಲಿ ನಾನು ದರ್ಶನ್ ಸರ್ ನ ನೋಡ್ಬೇಕು ಅಂತ ಹೇಳಿ. ಅದು ರಕ್ಷಿತಾ ಮೇಡಮ್ ಗೊತ್ತಾಗಿ ರಕ್ಷಿತಾ ಮ್ಯಾಮು ದರ್ಶನ್ ಸರ್ ಹತ್ರ ಮಾತಾಡಿದಾಗ ಅಲ್ಲಿ ಒಂದು ವಿಶೇಷವಾದ ಒಂದು ವಿಷಯ ನಡೀತು. ಅಂದ್ರೆ ರೇವಣ್ಣ ಅವರ ಹುಟ್ಟಿದ ಹಬ್ಬ ದಿನ ದರ್ಶನ್ ಸರ್ ಅವರು ಅವ್ರನ್ನ ಮನೆಗೆ ಕರೆಸಿ ಕೇಕ್ ಕಟ್ ಮಾಡಿಸಿ ಪ್ರೀತಿಯಿಂದ ಅಪ್ಕೊಂಡು ಅವ್ರನ್ನ ಸ್ಪರ್ಶ ಮಾಡಿ ದರ್ಶನ್ ಸರ್ ಹೇಗಿರ್ಬೋದು ಅನ್ನೋ ಒಂದು ಅನುಭವ ರೇವಣ್ಣ ಅವ್ರಿಗೆ ಕೊಟ್ಟಿದ್ದಾರೆ. ರೇವಣ್ಣ, ನಿಮ್ಮ ನೆಚ್ಚಿನ ವ್ಯಕ್ತಿತ್ವ, ಅವರನ್ನ ನೀವು ಸ್ಪರ್ಶಿಸಿದ್ರಿ. ಹೌದು ಅಕ್ಕ. ಹೇಗನ್ಸ್ತು ಅಕ್ಕ, ನೀವು ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ ಆಗಸ್ಟ್ 26 ನನ್ನ ಬರ್ತ್ಡೇ ದಿವಸ ಒಬ್ರು ಕಾಲ್ ಮಾಡ್ತಾರೆ. ಡಿ ಬಾಸ್ ಸಂಘದ ಅಭಿಮಾನಿಗಳ ಅಧ್ಯಕ್ಷರು ಗೋವಿಂದ ರಾಜು ಅಣ್ಣ, ಉಪಾಧ್ಯಕ್ಷರು ನಾಗರಾಜಣ್ಣ ಕಾಲ್ ಮಾಡ್ತಾರೆ. ಹಿಂಗೆ ರೇವಣ್ಣ, ನಿನ್ಗೊಬ್ರು ವ್ಯಕ್ತಿ ಮೀಟ್ ಮಾಡಬೇಕು ಅಂತ ಕಾಲ್ ಮಾಡ್ತಾರೆ. ಆಗಸ್ಟ್ 26 ಬರ್ತ್ಡೇ ದಿವಸ ಬೆಳಗ್ಗೆ ನಾನು ಹೋದೆ. ಎಲ್ಲಿಗಂತನೂ ಗೊತ್ತಿಲ್ಲ, ಡೈರೆಕ್ಟಾಗಿ ರಾಜರಾಜೇಶ್ವರಿ ನಗರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ನನಗೆ ಗೊತ್ತಿಲ್ಲ ಅವ್ರದೇ ಮನೆ ಅಂತ. ಸಡನ್ ಆಗಿ ಬಂದು, ಏನ್ ಬಾಸ್ ಹೆಂಗಿದ್ದೀರಾ ಬಾಸ್, ಏನ್ ಸರ್ ನಿಮ್ದು ಜಿ ಕನ್ನಡ ಅಂತ ರಚಿತಾ ರಾಮು ಹೇಳ್ತಾರೆ, ರಕ್ಷಿತಾ ಮ್ಯಾಮು ಹೇಳ್ತಾರೆ, ಏನ್ ಸರ್ ನಿಮ್ ಇನ್ಫ್ಲುಯೆನ್ಸು, ಏನ್ ಸರ್ ತಮ್ಮ ಹೆಸರು ಅಂತ ಬಹಳ ಪ್ರೀತಿಯಿಂದ ಮಾತಾಡಿದ್ರು. ಆಕ್ಚುಲಿ ನನ್ನನ್ನ ತುಂಬಾ ಪ್ರೀತಿಯಿಂದ ಹಗ್ ಮಾಡಿದ್ರು, ಮುದ್ದು ಮಾಡಿದ್ರು. ಒಬ್ಬ ಹೀರೋ ಅಭಿಮಾನಿ ಜೊತೆ ಹೆಂಗ್ ಮಾತಾಡಬೇಕು 101% ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಮಾತಾಡಿದ್ರು.
ಅದು ಹುಚ್ಚು ಅಭಿಮಾನ ಅಕ್ಕ ನನಗೆ. ಸಣ್ಣವರಿಂದ ಹಿಡಿದು ದರ್ಶನ್ ಸರ್ ಮೇಲೆ ತುಂಬ ಅಭಿಮಾನ. ಇನ್ನೊಂದು ಹಾಕ್ಸಿದ್ರು ಎದೆ ಮೇಲೆ ನನ್ನ ಸೆಲೆಬ್ರಿಟೀಸ್ ಅಂತ. ಹೌದು. ಆ ಹಚ್ಚೆನ ಇಲ್ಲಿವರೆಗೂ ಯಾರು ಮುಟ್ಟಿದಾರೋ ನನಗೆ ಗೊತ್ತಿಲ್ಲ. ಅದನ್ನು ನಾನು ಬಹಳ ಆನಂದದಿಂದ, ಪ್ರೀತಿಯಿಂದ, ಉತ್ಸಾಹದಿಂದ ಅದನ್ನು ಸ್ಪರ್ಶಿಸಿದ್ದೀನಿ ಅಕ್ಕ. ಆಹಾ, ಅಲ್ಲಿ ನೋಡಿ ಆ ಫೋಟೋ ಅಲ್ಲಿ. ನಾವೇನು ಇಷ್ಟು ದರ್ಶನ್ ಸರ್ ಹತ್ರ ಮಾತಾಡ್ತೀವಿ, ವಿಜಯ ರಾಘವೇಂದ್ರ ಸರ್ ಹತ್ರ ಮಾತಾಡ್ತೀವಿ, ಶಿವಣ್ಣ ಸರ್ ಹತ್ರ ಮಾತಾಡ್ತೀವಿ, ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದು ನಮ್ಮ ಝೀಕ. ಲೈಫಲ್ಲಿ ಏನು ಬೇಕು ಎಲ್ಲ ಕೊಟ್ಟಿದೆ, ಸಾಕಲ್ಲಕ್ಕ, ಇನ್ನೇನು ಬೇಕು? ಸರ್, ಈ ವೇದಿಕೆ ಮೂಲಕ ನಮ್ಮ ಪ್ರತಿಭೆಗೆ ನಿಮ್ಮನ್ನ ಭೇಟಿ ಮಾಡುವಂತ ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಹಾಡನ್ನ ಆ್ಯಕ್ಚುಲಿ ಒಂದು ಸೆಕೆಂಡ್ ಸುಮ್ಮನೆ ಕಣ್ಮುಚ್ಕೊಂಡು ಕೇಳಿದ್ರೆ 3 ಜನ ಹಾಡ್ತಿರೋ ವಾಯ್ಸ್ ಒಬ್ಬರೇ ಹಾಡ್ದಂಗಿತ್ತು. ಅಷ್ಟು ಚೆನ್ನಾಗಿ ಸಿಂಕ್ರನೈಸೇಷನ್ ಇತ್ತು. ಭಾಳ ಮುದ್ದಾಗಿ ಹಾಡಿದ್ರಿ. ಈ ಹಾಡು ಕೂಡ ಅಷ್ಟೇ ಕೇಳೋಕ್ಕೆ ತುಂಬಾ ಮುದ್ದಾಗಿದೆ. ಆ ಎಕ್ಸ್ಪ್ರೆಷನನ್ನು 3 ಜನ ಒಂದೇ ರೀತಿ ಎಕ್ಸ್ಪ್ರೆಸ್ ಮಾಡಿದ್ರಿ. ವೆರಿ ವೆಲ್ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಘು. ಥ್ಯಾಂಕ್ ಯು ಮಹಾಗುರುಗಳೇ. 3 ಪ್ರತಿಭೆಗಳು ಸೇರಿ ಒಂದು ಅದ್ಭುತವಾದ ಹಾಡನ್ನು ಹಾಡಿದ್ದೀರಾ. ಭಾಳ ಚೆನ್ನಾಗಿತ್ತಮ್ಮ. ಎಲ್ಲ ಹಂತಗಳು ಕೇಳಕ್ಕೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸಾಕ್ಷಿ. ಥ್ಯಾಂಕ್ ಯು ಸ್ವಾತಿ. ನಮ್ಮ ಮಹಾಗುರು ಹಂಸಲೇಖ ಸರ್ ಅವರು ಸಾಹಿತ್ಯ ಹಾಗೂ ಸಂಗೀತ ಕೊಟ್ಟಂತಹ ಹಾಲುಂಡ ತವರು ಚಿತ್ರದ ಸೂಪರ್ ಡೂಪರ್ ಹಿಟ್ ಹಾಡು ಈ ಹಾಡು. ಥ್ಯಾಂಕ್ ಯು ಮಹಾಗುರುಗಳೇ. ಥ್ಯಾಂಕ್ ಯು. ಸೊ ಇವತ್ತು ಪ್ರಜ್ಞಾ ಮರಾಠೆ ಹಾಗೂ ಅಶ್ವಿನ್ ಅವರು ಹಾಡಿದ್ದಾರೆ. ಅಶ್ವಿನ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಅಕ್ಕ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೂಪರ್ ಅಶ್ವಿನ್. ಪಿ ಸರ್. ಅಶ್ವಿನ್, ಹಾಯ್ ಸರ್. ಸೋ ಗುಡ್ ಟು ಸಿ ಅಶ್ವಿನ್. ಸೈಲೆಂಟ್ ಆಗಿರುವಂತಹ ವೈಲೆಂಟ್ ಟ್ಯಾಲೆಂಟ್ ಅವನು. ಟುಡೇ ಆಲ್ಸೋ ವಾಟ್ ಒಂಥರ ಬ್ರೈಟ್ ಆಗಿತ್ತು ನಿನ್ನ ಪ್ರೆಸೆನ್ಸು, ವಾಯ್ಸು, ಸಿಂಗಿಂಗು. ಈಸಿಯಾಗಿ ಹಾಡ್ತಾ ಇದ್ದೆ. ಬಟ್ ಐ ಆಲ್ವೇಸ್ ಸಿ ಹಿಮ್ ವೆರಿ ಫೋಕಸ್ಡ್, ಕ್ವೈಟ್. ಬಟ್ ವೆನ್ ದ ಆಪರ್ಚುನಿಟಿ ಕಮ್ಸ್ ಹಿ ಡಸ್ ಹಿಸ್ ಜಾಬ್ 100%. ಅದು ಅಶ್ವಿನ್ ಕ್ವಾಲಿಟಿ ಅದು. ಆ್ಯಂಡ್ ಪ್ರಜ್ಞಾ ಮರಾಠೆ. Namaste, sir. But I said, she's one of the finest talent we have. But overall, it was fantastic. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. Thank you so much. ಥ್ಯಾಂಕ್ ಯು ಸರ್. ಮಹಾಗುರುಗಳೇ. ಅಶ್ವಿನ್, ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಹಿಯರ್. ಥ್ಯಾಂಕ್ ಯು ಸರ್. ಸಂಗೀತ ಮತ್ತು ಭಾಷೆ ಮತ್ತು ಚರಿತ್ರೆ ಈ 3 ಅವನ ಆಸ್ತಿ. ಆ್ಯಕ್ಚುಲಿ ನನಗೆ ಗೊತ್ತಿದೆ. ಥ್ಯಾಂಕ್ ಯು ಸರ್. ಏನು ಹಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ? ಏನು? ವಿಜಯ ರಾಘವೇಂದ್ರ ಸರ್ ಅವರ ಒಂದು ಮೂವಿ ಮಾಲ್ಗುಡಿ ಡೇಸ್ ಅಂತ ಬಂದಿತ್ತು. ಅದರಲ್ಲಿ ಒಂದು ಅಮ್ಮ ಅಂತ ಒಂದು ಹಾಡು ಹಾಡಿದ್ದೀನಿ ವಾ. ಆ ಮೂವಿನಲ್ಲಿ. ಸೊ ಅವಕಾಶ ಇದ್ರೆ ಒಂದು 2 ಸಾಲು ಹಾಡು